ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಅಭದ್ರತೆ ಹೆಚ್ಚಾಗ್ತಾ ಇದೆ. ಯುವತಿಯರ ಸರಣಿ ಕೊಲೆಯಾಗ್ತಾ ಇದ್ದು, ತಕ್ಷಣ ಇಂತಹ ಘಟನೆಯಲ್ಲಿ ಅಂಜಲಿಯನ್ನ ಕೊಂದ ವ್ಯಕ್ತಿಗೆ ತಕ್ಷಣ ಗಲ್ಲು ಶಿಕ್ಷೆಯಾಗಬೇಕು ಅಂತ ಗಂಗಾ ಮತಸ್ಥರ ಸಂಘದ ಅಧ್ಯಕ್ಷ ರಾಘವೇಂದ್ರ ಆರ್ ಒತ್ತಾಯಿಸಿದ್ದಾರೆ. ಅವರು ತಾಲೂಕು ಗಂಗಾ ಮತಸ್ಥರ ಸಂಘದ ವತಿಯಿಂದ ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ಅಂಜಲಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅನಿಲ್ ಕುಮಾರ್ ಅನುಪಸ್ಥಿತಿಯಲ್ಲಿ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ, ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಭಗ್ನ ಪ್ರೇಮಿಯೊಬ್ಬ ಪ್ರೀತಿ ನಿರಾಕರಿಸಿದ ಯುವತಿಯನ್ನ ಚಾಕುವಿನಿಂದ ಇರಿದು ಹುಬ್ಬಳ್ಳಿ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ಅಂಜಲಿ ಅಂಬಿಗೇರ ಕೇವಲ 21 ವರ್ಷದ ಯುವತಿ ಹತ್ಯೆಯಾಗಿದ್ದು ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಏನೂ ಹರಿಯದ ಮುಗ್ಧ ಬಾಲಕಿಗೆ ಈ ರೀತಿಯಾಗಿ ಹತ್ಯೆ ಮಾಡಿದ್ದು ಖಂಡನೀಯ. ಸರ್ಕಾರ ಇಂದು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಇಂತಹ ಘಟನೆಗಳು ಮರುಕಳಿಸಲು ಸಾಧ್ಯವಾಗಿದೆ. ನೇಹಾ ಹತ್ಯೆಗೈದ ವ್ಯಕ್ತಿಗೆ ತಕ್ಷಣ ಶಿಕ್ಷೆಯಾಗಿದ್ರೆ ಮತ್ತೊಂದು ಘಟನೆ ನಡೀತಾ ಇಲ್ಲ. ಆದರೆ ರಕ್ಷಣೆ ಸಿಗುತ್ತದೆ ಎನ್ನುವ ಸೊಕ್ಕಿನಿಂದ ಇಂತಹ ಘಟನೆಗಳನ್ನ ಮಾಡ್ತಾ ಇದ್ದು ಅವಮಾನವೀಯವಾಗಿ ಅಂಜಲಿಯ ಹತ್ಯೆಯಾಗಿದೆ. ತಕ್ಷಣ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಅಲ್ಲದೆ ಕುಟುಂಬ ನಿರ್ವಹಣೆಗೆ ಸ್ವಂತ ಅಂಜಲಿ ಕೆಲಸ ಮಾಡಿ ಸಾಕ್ತಾ ಇದ್ಲು. ಆದ್ರೆ ಇಂದು ಕುಟುಂಬ ಬೀದಿಗೆ ಬೀಳೋದ್ರ ಜೊತೆಗೆ ಉಳಿದ ಸಹೋದರಿಯರು ಭಯದಲ್ಲಿ ದಿಕ್ಕು ಕಾಣದಾಗಿದ್ದಾರೆ. ಆದ್ದರಿಂದ ತಕ್ಷಣ ಸರ್ಕಾರ ಆ ಕುಟುಂಬದ ರಕ್ಷಣೆಯ ಜೊತೆಗೆ ಪರಿಹಾರವನ್ನ ನೀಡುವ ಮೂಲಕ ಅವರನ್ನು ರಕ್ಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ವೆ ಅಧ್ಯಕ್ಷ ಪಿ ರಾಜು ಪಾಳಿಗಾರ್ ಮಾತನಾಡಿ, ಸರ್ಕಾರ ತಕ್ಷಣ ಇಂತಹ ಘಟನೆಗಳಿಗೆ ಸೂಕ್ತ ಕ್ರಮ ವಹಿಸುವ ಮೂಲಕ ಅಮಾಯಕರನ್ನ ರಕ್ಷಿಸಬೇಕು. ಇಲ್ಲವಾದಲ್ಲಿ ಇಂತಹ ಘಟನೆಗಳು ಮರುಕಳಿಸುವ ಮೂಲಕ ಇಡೀ ವ್ಯವಸ್ಥೆಯನ್ನ ಅವ್ಯವಸ್ಥೆ ಮಾಡುತ್ತೆ. ಬಡ ಕುಟುಂಬದ ಮಹಿಳೆಯರು ಬದುಕುವುದು ದುಸ್ತರವಾಗುತ್ತೆ. ಒಂದು ಕಡೆ ಕಾರ್ಪೊರೇಟರ್ ಮಗಳು, ಮತ್ತೊಂದು ಕಡೆ ಬಡ ಕುಟುಂಬದ ಬಾಲಕಿ, ಇಡೀ ಕುಟುಂಬ ನಿರ್ವಹಣೆ ಮಾಡುವವಳು. ಆದರೆ ಅವರ ಕುಟುಂಬದ ಸ್ಥಿತಿ ದಯನೀಯವಾಗಿದ್ದು ತಕ್ಷಣ ಸರ್ಕಾರ ಸ್ಪಂದಿಸುವ ಮೂಲಕ ಸೂಕ್ತ ಪರಿಹಾರ ನೀಡಿ ರಕ್ಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ, ಎಲ್ಲವರಿಗೆ ಹೋರಾಟ, ಎಲ್ಲವರಿಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರಿಗೆ ಹೋರಾಟ, ಎಲ್ಲವರಿಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರಿಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರಿಗೆ ಹೋರಾಟ. ಗಿರೀಶ್ ಅವರನ್ನು ಬಂಧಿಸಿ, ಬಂಧಿಸಿ, ಗಿರೀಶ್ ಅವರನ್ನು ಬಂಧಿಸಿ, ಬಂಧಿಸಿ, ಗಿರೀಶ್ ಅವರನ್ನು ಬಂಧಿಸಿ, ಬಂಧಿಸಿ. ಮಾಡಲೇಬೇಕು, ಗಿರೀಶ್ ಅವರ ಎನ್ಕೌಂಟರ್ ಮಾಡಲೇಬೇಕು, 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 ಗಿರೀಶ್ ಅವರ ಎನ್ಕೌಂಟರ್ ಮಾಡಲೇಬೇಕು, 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 ಮಾಡಲೇಬೇಕು. ಅಂಜಲಿ ಅಂಬಿಗರ ಅವರನ್ನ ಕೊಲೆ ಮಾಡಿರ್ತಕ್ಕಂಥ ಗಿರೀಶ್ ಅವರನ್ನ ಕೂಡಲೇ ಎನ್ಕೌಂಟರ್ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೀವಿ. ಇವತ್ತು ಅದಕ್ಕಿಂತ ಹಿಂದೆ ಒಂದು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ನೇಹಾ ಹಿರೇಮಠ ಅವ್ರನ್ನ ಕೂಡ ಕೊಲೆಯನ್ನು ಮಾಡಿದ್ದಾರೆ. ಇವತ್ತು ಆ ಕೊಲೆ ಮಾಡಿ ಅವತ್ತೇ ಅವ್ರನ್ನ ಎನ್ಕೌಂಟರ್ ಮಾಡಿದ್ರೆ ಇವತ್ತು ಈ ಸ್ಥಿತಿ ಬರ್ತಿದ್ದಿಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರದಲ್ಲಿ ಕೇಳೋದು ಏನಂತ ಹೇಳಿದ್ರೆ ಇವ್ರನ್ನ ಎನ್ಕೌಂಟರ್ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗೂ ಈ ತರ ಘಟನೆಗಳು ಮುಂದೆ ನಡೀಬಾರ್ದು. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದಂಗಾಗಿದೆ. ಇವತ್ತು ಹೆಣ್ಮಕ್ಳು ಎಲ್ಲಿ ತಿರುಗಾಡೋ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಇವ್ರನ್ನ ಮೊದಲು ಎನ್ಕೌಂಟರ್ ಮಾಡಬೇಕು. ಈ ಬಡ ಕುಟುಂಬ ಇರುತ್ತೆ. ಬಡ ಕುಟುಂಬದಲ್ಲಿ ತಂದೆ ಇಲ್ಲ, ತಾಯಿ ಇಲ್ಲ, 3 ಹೆಣ್ಮಕ್ಳಿದ್ದಾರೆ. ಅವ್ರ ಅಜ್ಜಿ ಸಾಕಿದ್ದಾರೆ. ಅವನು ಏಕೈಕ ರಾತ್ರಿ ಬೆಳಗ್ಗೆ ಮುಂಜಾನೆ ಹೋಗಿ ಮನೆ ಬಾಗಿಲನ್ನು ಮುರಿದು ಒಳಗೆ ಹೋಗಿ ಏಕೈಕ 5-6 ಬಾರಿ ಚಾಕನ್ನು ಚುಚ್ಚಿದ್ದಾನೆ. ಅವನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವನಿಗೆ ಗಲ್ಲಿಗೆ ಏರಿಸಬೇಕು, ಎನ್ಕೌಂಟರ್ ಮಾಡಬೇಕು. ಇವತ್ತು ಆ ಕುಟುಂಬಕ್ಕೆ ಬಹಳ ಕಷ್ಟದಲ್ಲಿದೆ. ಆ ಕುಟುಂಬಕ್ಕೆ ಸರ್ಕಾರ ಒಂದು 50 ಲಕ್ಷನೂ ಕೊಡಬೇಕು. ಗೌರ್ಮೆಂಟ್ ಜಾಬನ್ನು ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ಬಹಳ ಅನ್ಯಾಯ ಆಗಿದೆ. ಈ ತರ ಇನ್ಮೇಲೆ ಯಾವ ನಡೀಬಾರ್ದು. ಸರ್ಕಾರ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೋಬೇಕು. ಇವ್ರನ್ನ ಎನ್ಕೌಂಟರ್ ಮಾಡಲೇಬೇಕಂತ ನಾನು ಕೇಳ್ತಾ ಇದ್ದೀನಿ. ಏನಂದ್ರೆ ಘನ ಸರ್ಕಾರ ಊಟ ಬಟ್ಟೆ ಕೊಟ್ಟು ನಿಂತ್ಕೊಂಡಿರೋರಿಗೆ ಆಟ ರೊಕ್ಕ ಹಾಕ್ತಿವಿ, ಈಟ್ ರೊಕ್ಕ ಹಾಕ್ತಿವಿ ಅಂತ ಮಾಡಿ ದೊಡ್ಡ ಸಮಸ್ಯೆಗಳಾಗ್ಯಾವ. ಯಾಕಂದ್ರೆ ಹೆಣ್ಣು ಮಗಳು ಅಂದ್ರೆ ಒಂದು ಓದಿರ್ತಕ್ಕಂಥಕ್ಕಾಗಲಿ, ಮುಸುರೆ ತಿಕ್ಕಾಗಲಿ, ಒಂದು ಕಸ ಹೊಡೆಯಕ್ಕಾಗಲಿ, ಕೂಲಿ ಮಾಡೋಕ್ಕಾಗಲಿ
ರೈತ ಮಹಿಳೆ ಅಲ್ಲಿ ಓದಿರೋ ಕ್ಯಾಚ್. ಈಗಿನ ತಿಳಿದೆ ಏನು ಗೊತ್ತಾಗದೆ ಇಲ್ಲಿಗೆ 2-3 ಮಹಿಳೆಯರಿಗೆ ಹಿಂಗೆ ಮಾಡಿದ್ರು. ಈ ರೀತಿ ಮಹಿಳೆಯರ ಮೇಲೆ ಯಾರು ಇದನ್ನ ಮಾಡ್ತಾರೋ ಹಲ್ಲೆ ಮಾಡ್ತಾರೋ ಮತ್ತು ಏನೇ ಮಾಡಲಿ ಇದನ್ನ ಮುಂದೆ ಈ ಸರ್ಕಾರ ಇವ್ರನ್ನ ಸರಿಯಾದ ಶಿಕ್ಷೆ ಕೊಟ್ಟು ಇವ್ರನ್ನ ಮರಣದಂಡನೆ ಮಾಡಬೇಕು ಅಂತ ಹೇಳಿ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ವಿಧಾನಸೌಧ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಸಂಡೂರು ಇವರ ಮುಖಾಂತರ ಇಂದ ಸಂಡೂರು ತಾಲೂಕು ಜನಮತ ಸಂಘ ಮತ್ತು ಅನೇಕ ಸಂಘ ಸಂಘಟನೆಗಳು 3ನೇ ವಾರ್ಡ್ ಪುನರ್ಸಮೀಕಟ್ಟೆ ಸಂಡೂರು ಮಾನ್ಯತೆ ಅಂಜಲಿ ಅಂಬಿಗರ್ ಇವರ ಹತ್ಯೆ ಮಾಡಿದ ಆರೋಪಿ ಗಿರೀಶ್ ಸಾವಂತ ಈತನಿಗೆ ಗಲ್ಲು ಶಿಕ್ಷೆ ಗುರಿಪಡಿಸಬೇಕು ಮತ್ತು ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಭಗ್ನ ಪ್ರೇಮಿಯೊಬ್ಬ ಪ್ರೀತಿ ನಿರಾಕರಿಸಿದ ಯುವತಿಯನ್ನು ಚಾಕುವಿನಿಂದ ಹಿಡಿದು ಕೊಂದಿದ್ದು ಹುಬ್ಬಳ್ಳಿ ನಗರವನ್ನು ಬೆಚ್ಚಿ ಬೀಳಿಸಿದೆ. ಹುಬ್ಬಳ್ಳಿ ನಗರದ ವೀರಾಪೇಟೆ ಓಣಿ ಅಂಜಲಿ ಅಂಬಿಗರು ವಯಸ್ಸು 20. ಹತ್ಯೆಯಾದ ಯುವತಿ ಪಕ್ಕದ ಯಲ್ಲಾಪುರ ಓಣೆಯ ವಿಶ್ವನಾಥ್ ಅಲಿಯಾದ್ ಗಿರೀಶ್ ಸಾವಂತ 21 ವರ್ಷ. ಕೊಲೆ ಮಾಡಿದ ವ್ಯಕ್ತಿ ದಿನಾಂಕ 15/5/2024 ಬೆಳಿಗ್ಗೆ ಬಾಗಿಲು ಬಡಿದಿದ್ದಾನೆ. ಏನೂ ಅರಿಯದ ಅಂಜಲಿ ಮನೆಯಿಂದ ಹೊರಗೆ ಬರುತ್ತಿದ್ದಂತೆ ಒಳಗೆ ನುಗ್ಗಿದ ಪಾಪಿ ಕುತ್ತಿಗೆ ಹಾಗೂ ಹೊಟ್ಟೆ ಭಾಗಕ್ಕೆ ಮನೆ ಬಂದಂತೆ ಚಾಕುವಿನಿಂದ ಇರಿದಿದ್ದಾನೆ. ಇದು ಅಮಾನುಷ್ಯ ಕೊಲೆಯಾಗಿದೆ. ಈ ಕೃತ್ಯದಿಂದ ಸಮಾಜದಲ್ಲಿ ತಗ್ಗಿಸುವಂತಾಗಿದೆ. ನನ್ನ ಜೊತೆಗೆ ಬರದೇ ಹೋದರೆ ನೇಹಾ ಹಿರೇಮಠ ಆದಂತೆ ನಿನಗೂ ಆಗುತ್ತದೆ ಎಂದು ಕೆಲ ದಿನಗಳ ಹಿಂದೆ ಗಿರೀಶ್ ಬೆದರಿಕೆ ಹಾಕಿದ್ದನಂತೆ. ಈ ವಿಷಯ ಅಂಜಲಿ ಹೇಳಿಕೊಂಡಿದ್ದಾಳೆ. ಇದರಿಂದ ಹೆದರಿ ಆಕೆ ಅಜ್ಜಿ ಹಾಗೂ ಸಹೋದರಿ ಈ ಕುರಿತು ಪೊಲೀಸ್ ಠಾಣೆಗೆ ಬಂದು ಮಾಹಿತಿ ನೀಡಿದರು. ಆದರೆ ಪೊಲೀಸರು ಕ್ರಮ ತೆಗೆದುಕೊಳ್ಳುವುದನ್ನು ಬಿಟ್ಟು ಹಾಗೆಯೇ ಆಗುವುದಿಲ್ಲ ಸಬೂಬು ಹೇಳಿ ಕಳಿಸುತ್ತಿದ್ದರು. ಆದರೆ ಸಬೂಬು ಹೇಳದೆ ಕುಟುಂಬಸ್ಥರು ದೂರು ನೀಡಲು ಬಂದಾಗ ಕ್ರಮ ತೆಗೆದುಕೊಂಡಿದ್ದರೆ ಈ ರೀತಿ ಕೊಲೆ ಆಗುತ್ತಿರಲಿಲ್ಲ. ಇದು ಸಹ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಅಂಜಲಿ ಕೊಲೆಯಾಗಿದೆ. ಇದು ಅತ್ಯಂತ ಖಂಡನೀಯವಾಗಿದೆ. ಅಂಜಲಿ ತಂದೆ ತಾಯಿ ಕಳೆದುಕೊಂಡಿದ್ದಳು. ಅಜ್ಜಿಯ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು. ಅಂಜಲಿಗೆ 2 ಸಹೋದರಿಯರು. ಅಂಜಲಿಯ ಕುಟುಂಬ ನಡೆಸುತ್ತಿದ್ದಳು. ಇವಳ ಹತ್ಯೆಯಿಂದ ಕುಟುಂಬ ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಆರೋಪಿಗೆ ಗಲ್ಲು ಶಿಕ್ಷೆ ಪಡಿಸಿ ಮತ್ತು ಸರ್ಕಾರದ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಸರ್ಕಾರಿ ನೌಕರಿ ಒದಗಿಸಬೇಕೆಂದು ಒತ್ತಾಯಿಸುತ್ತೇವೆ. ಆರೋಪಿಗೆ ಗಲ್ಲು ಶಿಕ್ಷೆ ಕಠಿಣ ಕ್ರಮ ಕೈಗೊಳ್ಳಲು ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಅಂಬಿಗರನ್ನ ಗಿರೀಶ್ ಎಂಬ ಒಂದು ದುಷ್ಕರ್ಮಿ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಹೋಗಿ ಏಕಾಏಕಿ ಚಾಕುವಿನಿಂದ ಹಿಡಿದು ಸುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಜನತೆಗೆ ನೋವಾಗಿದೆ. ಕಾನೂನು ಸುವ್ಯವಸ್ಥೆ ಎಲ್ಲೋ ಒಂದು ಕಡೆಗೆ ಹದಗೆಡ್ತಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗಾಗಲೇ 2ನೇ ಕೃತ್ಯ ಇದು. ನೇಹಾ ಹಿರೇಮಠ ಅವರನ್ನು ಕೂಡ ಹುಬ್ಬಳ್ಳಿಯಲ್ಲಿ ಇದೇ ರೀತಿಯಾಗಿ ಮಾಡಿದ್ರು. ಅದಾಗಿ 15 ದಿನಕ್ಕಿನ್ನ 15 ದಿನ ಪೂರೈಸಿಲ್ಲ ಮತ್ತು ಈ ಹುಡುಗಿನೂ ಹಿಂಗಾಗೈತೆ. ಈಗ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಒಂದು ಬದ್ಧತೆಯಿಂದ ಚಿಂತನೆ ಮಾಡಿ ವಿಶೇಷವಾಗಿ ಸೆಂಟ್ರಲ್ ಹತ್ರ ಚರ್ಚೆಗಳು ಮಾಡೋದ್ರ ಮುಖಾಂತರ ಅತಿ ಶೀಘ್ರವಾಗಿ ಈಗೇನು ಅವನಿಗೆ ಎನ್ಕೌಂಟರ್ ಮಾಡೋಕ್ಕೆ ಅವಕಾಶ ಇಲ್ಲ, ಅವನಿಗೆ ಮತ್ತೆ ತಿರ್ಗಾ ಟ್ರೀಟ್ಮೆಂಟ್ ಕೊಡಿಸೋಂಥ ಪರಿಸ್ಥಿತಿ ಕಾನೂನಿನಲ್ಲಿ ಇರೋದ್ರಿಂದ ಅದು ಎಲ್ಲ ಒಂದು ಕಡೆಗೆ ಜನರಿಗೆ ಭಾಳ ದಿಕ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅತಿ ಶೀಘ್ರದಲ್ಲೇ ಚರ್ಚೆ ಮಾಡೋದ್ರ ಮುಖಾಂತರ ಆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಮುಖಾಂತರ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಏನು ಎನ್ಕೌಂಟ್ರಿ ಆಗಿರಲಿಲ್ಲ, ಗಲ್ಲು ಶಿಕ್ಷೆ ಆಗಿರಲಿ ತಂದು ಇಂಥವ್ರಿಗೆ ಏನಾದ್ರೂ 1-2 ತಲ್ಲಿ ಈ ಥರ ಮಾಡಿದ್ರೆ ಮತ್ತೆ ಮುಂದಿನ ದಿನಗಳಾಗ ಇಂಥ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಸಿಗ್ತದೆ. ಯಾರು ಇಲ್ಲಿ ಜಾತಿ ಭೇದ ಭಾವ ಅಂತೇನು ಇದು ಈ ಹುಡುಗಿ ಜಾತಿ ಹಿನ್ನೆಲೆ ತಗೊಂಡು ನಾವೇನು ಮಾಡಬಾರ್ದು. ಯಾರಾದರೂ ಎಣ್ಣೆ ಮೊನ್ನೆ ಆ ಹುಡುಗಿಗೂ ಹಂಗೆ ಆಯಿತು. ಈಗೇನು ಇವರು ಅಂಬಿಗರ ಒಂದು ಈ ಕಮ್ಯುನಿಟಿ ಅವರು ನಮ್ಮನ್ನು ಎಲ್ಲ ಸಂಘ ಸಂಸ್ಥೆಯವರನ್ನು ಪೂರ್ವಭಾವಿ ಸಭೆ ಮಾಡೋದ್ರ ಮುಖಾಂತರ ನಮಗೆಲ್ಲ ಫೋನ್ ಕರೆ ಮಾಡೋದ್ರ ಮುಖಾಂತರ ಏನಾದರೂ ಇವತ್ತು ಕರೆ ಕೊಟ್ಟು ಬಂದು ಒಂದು ಹೋರಾಟನ ರೂಪಿಸಿದ್ರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಂಥ ಒಂದು ಹೋರಾಟ ರೂಪಿಸ್ಬೋದಾಗಿತ್ತು. ಅದರಲ್ಲಿ ಯಾಕೋ ಏನೋ ಇವರು ಇಮ್ಮಿಡಿಯೇಟ್ಲಿ ಸಭೆ ಕರೆದು ಎಲ್ಲೋ ಒಂದು ಕಡೆಗೆ ಕುಂಠಿತ ಕಾಣಿಸ್ತೈತೆ. ಮುಂದಿನ ದಿನದಲ್ಲಿ ಅವನ್ನ ಬೇಗ ಏನಾದ್ರೂ ಎನ್ಕೌಂಟರ್ ಮತ್ತೊಂದು ಏನಾದ್ರೂ ಕಾನೂನು ವಿಧಿಸಲಿಲ್ಲ ಅಂತಂದರೆ ಮತ್ತೆ ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ಆಸ್ತಿ ಈ ಸರ್ಕಾರದ ಹಾನಿಗಳನ್ನು ಮಾಡ್ತೀವಿ. ಮತ್ತು ಎಲ್ಲ ಸಂಘ ಸಂಸ್ಥೆ ಮುಖಂಡರು ಸೇರ್ತೀವಿ. ಮತ್ತೆ ಉಗ್ರವಾದಂಥ ಹೋರಾಟ
ಮಾಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ. ಮತ್ತು ಆ ಕುಟುಂಬಕ್ಕೆ ಪಾಪ ತಂದೆ ತಾಯಿನೇ ಇಲ್ಲ ಆ ಹುಡುಗಿಗೆ, ಆ ಮಕ್ಕಳು 3 ಹೆಣ್ಮಕ್ಳು ಅವ್ರು ನೋಡಿದ್ರೆ ಎಲ್ರಿಗೂ ಒಂಥರ ನೋವು ಬರುತ್ತೆ. ಅಂಥ ಒಂದು ಕುಟುಂಬಕ್ಕೆ ಏನಾದರೂ ಒಂದು ಸರ್ಕಾರದಾಗ ಅನುದಾನ ಹಾಕೋದ್ರ ಮುಖಾಂತರ ಆ ಕುಟುಂಬಕ್ಕೆ ನೆರವಾಗಲಿ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸಂಡೂರು ತಾಲೂಕು ಗಂಗಾ ಮತಸ್ಥರ ಸಂಘ ಸಂಡೂರು ವತಿಯಿಂದ ಮತ್ತು ಇನ್ನಿತರ ಸಂಘಟನೆಗಳಿಂದ ಈ ಒಂದು ಅಂಜಲಿ ಅಂಬೇಕರ ಇವರು ಹತ್ಯೆ ಮಾಡಿದ ಆರೋಪಿ ಗಿರೀಶ್ ಸಾವಂತ್ ಈತನಿಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಸರ್ಕಾರದ ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಈ ಒಂದು ಪ್ರತಿಭಟನಾ ಮುಖಾಂತರ ಏನು ಮನವಿಯನ್ನು ಸಲ್ಲಿಸಿದರೆ ಈ ಮನವಿಯನ್ನು ಮೊನ್ನೆ ತಹಸೀಲ್ದಾರ್ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್ಕಾರ